ಹಿಂಗಂದೆ. ಈ ಕಮ್ಲಿಗೆ ಎದುರು ನಿಂತು ಯಾವುದೇ ಸಮಸ್ಯೆನೂ ಸಾಧಿಸೋ ಛಲ ಐತೆ ಹೊರ್ತು ನಿಮ್ಮಂಗೆ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಇಲ್ಲ. ಇವತ್ತು ನಿಮ್ಮ ಮುಂದೆನೆ ನಿಂತು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇನ್ನು ಯಾವತ್ತಿದ್ರೂ ನಾನು ಈ ಮನೆ ಬಿಟ್ಟು ಹೋಗಕ್ಕಿಲ್ಲ. ಕಮ್ಲಿ, ಇಲ್ಲಿದ್ಯಾ? ಕಮ್ಲಿ, ಎಲ್ಲಿ ಹೋಗಿದ್ಯವಿ ನೀನು? ಎಲ್ಲೆಲ್ಲಿ ಅಂತ ಹುಡ್ಕದ್ ನಿನ್ನ? ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಅದು ಕಾಮಿನಿ ಮೇಡಮ್ಗುವೆ ಅನಿಕಂಗುವೆ ಹೊಸಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳುಮ ಅಂತ ಬಂದೆ. ಏನು ಅಂದ್ರೆ ಸರ್, ನಮ್ಮ ಮನೆಗೆ ಕೊಲೆ ಮಾಡಕ್ ಬಂದಿದ್ದ ವ್ಯಕ್ತಿ ಯಾರು ಅಂತ ಇನ್ನ ಗೊತ್ತಿಲ್ಲ. ಅದು ಅಲ್ಲದೆ ನಮ್ಮ ಮನೆಗೆ ಬಂದವನು ನನ್ನೇ ಕೊಲ್ಲಕ್ ಬಂದ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನೀವೇ ಹೊಸಿ ಹುಷಾರಾಗಿರಿ ಅಂತ ಹೇಳ್ತಿದ್ದೆ. ನಾನು ನಿಂಗೆ ನೀ ಎಲ್ಲೋದೆ ಅಂತ ತುಂಬಾ ಹುಡುಕಾಡಿದ್ವಿ. ಹೂ ಕಮ್ಲಿ. ಅಯ್ಯೋ ಸರ್, ಯಾಕೆ ಹುಡ್ಕಕ್ ಹೋದ್ರಿ? ಇನ್ಮ್ಯಾಕೆ ಇದೇ ನನ್ನ ಮನೆ. ಈ ಮನೆನ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ಹಲೋ ಕಮಲಿ ಅವರೇ. ಅಬ್ಬಬ್ಬಾ, ಈ ಮನೇಲಿ ಕಮಲಿ ಒಬ್ಳೇ ಇರೋದು ಅನ್ಕೊಂಡಿದ್ದೀರಾ ಸರ್? ಓ, ನಿಂಗೆ ನೀನಾ? ಹ್ಞೂ, ನಾನೇ ಸರ್. ಅದಿರ್ಲಿ, ನಿಮ್ಮ ಉಪವಾಸ ಹೆಂಗ್ ಮುಗೀತು? ಹೊಟ್ಟೆ ಉಪವಾಸ ನೀಗ್ಸೋದಕ್ಕೆ ಕಮಲಿ ಅವರು ಊಟ ತಗೊಂಡ್ಬಂದಿದ್ರು. ಆದರೆ ಮನಸ್ಸಿನ ಉಪವಾಸ ಇನ್ನೂ ಹಾಗೇ ಇದೆ. ಓಹೋ, ಅದಕ್ಕೆ ಏನಿಲ್ಲ, ಕಮಲಿ ಅವ್ರಿಗೆ ಫೋನ್ ಕೊಟ್ಟರೆ ಅದನ್ನು ನಾನೇ ನೀಗಿಸ್ಕೋತೀನಿ. ಯಾವಾಗ ಫೋನ್ ಮಾಡಿದ್ರು ಹೋಯ್ತಾನೆ ಇಲ್ವಲ್ಲ? ಯೋನಾಗೈತೆ. ನಿಂಗೆ ಆಟ ಆಡಿಸ್ಬೇಡ ಪ್ಲೀಸ್, ಹೋಗಿ ಕಮಲಿ ಅವ್ರನ್ನ ಕರಿ. ಸಾರ್, ನಾನು ದಿಟ್ಟವಾಗ್ಲೂ ಕೂಗ್ತೀವ್ನಿ. ಕಮಲಿ ಎಲ್ಲೋಳೆ ಅಂತ ಗೊತ್ತಾಯ್ತಿಲ್ಲ. ಕಮಲಿ, ಕಮಲಿ ನೋಡಿ, ಕೇಳಿಸ್ಕೊಂಡ್ರಾ? ಕಮಲಿ ಕಮಲಿ ಅಂತ ಕೂಗ್ತಿದ್ರುವೆ ಅವಳು ಹೂ ಅಂತಾನೂ ಹೇಳ್ತಿಲ್ಲ. ನೀವು ಒಂದು ಕೆಲಸ ಮಾಡಿ, ನಾನು ಕಮಲಿ ಎಲ್ಲವಳೆ ಅಂತ ನೋಡ್ಬಿಟ್ಟು ಅವಳ ಕೈಲೇ ಫೋನ್ ಮಾಡಿಸ್ತೀನಿ. ಅಷ್ಟು ಮಾಡಿ ಸಾಕು, ಪುಣ್ಯ ಬರುತ್ತೆ. ಯಾರೋ ಫೋನ್ ಮಾಡಿದಾರಲ್ಲ, ಯಾರಿರ್ಬೋದು? ಹಲೋ. ಹಲೋ, ಯಾರು? ಫೋನ್ ಮಾಡ್ರೆ ನೀವು ಹೇಳ್ಬೇಕಲ್ವಾ? ಅಲ್ಲ, ಈ ನಂಬರಿಂದ ಕಾಲ್ ಬಂದಿತ್ತು. ಇದು ಪಬ್ಲಿಕ್ ಬಂದ್ ಸರ್, ಇವಾಗ ಯಾರೋ ಬಂದು ಕಾಲ್ ಮಾಡಿರ್ಬೇಕು. ಒಂಚೂರು ಕೊಡ್ತೀರಾ? ಅಲ್ಲೇ ಇದ್ದಾರಾ ಅವರು? ಇಲ್ಲ ಸರ್, ಅವ್ರು ಹೊರಟೋದ್ರು. ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮಾಸ್ಮಹೇ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಕುರ್ವೇ. ಘಂಟಾರವತತ್ರ ದೇವತಾನಿಧಿ ಘಂಟಾನಾದಂ ಕೃತ್ವಾ ಶ್ರೀಮನ್ನಾರಾಯಣ ಪ್ರೀತರ್ಥಂ ಪರಮೇಶ್ವರಿ ತೀರ್ಥಂ ಮಹಾಗಣಪತಿ ಸಕಲ ದೋಷ ಪೀಡ ಪರಿಹಾರಾರ್ಥನ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪ್ರಾರ್ಥನಾ ಪೂಜಾ ಉತ್ತರೋತ್ತರ ಅಭಿವೃದ್ಧಿರ್ತನ ಮನೋವಾಂಚ ಫಲಸಿದ್ಧರ್ತನ ಸಕಲ ದೋಷ ಪೀಡ ಪರಿಹಾರಾರ್ಥನ ಕಮಲೇ ನಾಮ್ನ್ಯಃ ಉತ್ತರೋತ್ತರ ಅಭಿವೃದ್ಧಿರ್ತನ ಮಹಾಗಣಪತಿ ಪ್ರಾರ್ಥನಾಂಕರಿಷೆ. ಇದು ಮನೇನೋ ಛತ್ರನೋ? ಇವಳನ್ನ ನೋಡ್ತಿದ್ರೆ ಮೈ ಎಲ್ಲ ಉರಿಯುತ್ತೆ. ನನಗೂ ಅಮ್ಮಮ್ಮಂಗೂ ಸವಾಲ್ ಬೇರೆ ಹಾಕಿ ಹೋಗಿದ್ದಾಳೆ.
ಇನ್ಮೇಲೆ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ದರಿದ್ರದವಳು. ಅವತ್ತು ರಾತ್ರಿನೇ ಇವಳನ್ನ ಮುಗಿಸ್ಬಿಟ್ಟಿದ್ದಿದ್ರೆ ಇವತ್ತು ಪೂಜೆ ಅಲ್ಲ, ಇವಳು ತಿಥಿ ನಡೀತಿತ್ತು. ಮನೇಲಿ ಯಾವನ್ ಮಾಡಿದ ಪುಣ್ಯ ನೀನು ಬಚಾವಾಗ್ಬಿಟ್ಲು. ದೇವ್ರೆ, ಈ ಮನೆಗೂ ಮನೆಯಲ್ಲಿರೋ ಎಲ್ಲರಿಗೂ ಯಾವುದೇ ಕೆಡುಕು ಆಗದೆ ಇರೋ ಹಾಗೆ ಕಾಪಾಡಪ್ಪ. ಅವಳಿಗೆ ಏನಾದರೂ ಮಾಡಲೇಬೇಕು ಮಾಮ್, ಇಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಪ್ಲೀಸ್. ವೇಟ್, ಅತ್ತೆ, ಮನೇಲಿ ಇವತ್ತೇನು ವಿಶೇಷ? ಪುರೋಹಿತರೆಲ್ಲ ಬಂದಿದ್ದಾರೆ. ಮನೇಲೇ ಇದೆಯಾ ಇಲ್ಲ ಎಲ್ಲಾದರೂ ಕಳೆದೋಗಿದೆಯಾ ಊರ್ಮಿಳಾ? ನೀನು ಮನೆಯವಳೇ ಆಗಿದ್ದರೆ ಕಮಲಿಗೆ ಏನಾಯಿತು ಅಂತ ನಿನಗೂ ಗೊತ್ತಿರುತ್ತೆ. ಇದು ಕಮಲಿಗೋಸ್ಕರ ಮಾಡ್ತಾ ಇರೋ ನವಗ್ರಹ ಪೂಜೆ. ಅವಳಿಗೆ ಒಳ್ಳೇದಾಗಲಿ ಅಂತ ಮನ್ಸಾರೆ ನೀವು ಬೇಡ್ಕೊಳ್ಳಿ. ಹಾಳಾಗೋಗ್ಲಿ ಅವಳು, ನಾನು ಬೇಡ್ಕೋಬೇಕಂತೆ. ಮೈ ಫುಟ್. ಪುರೋಹಿತ್ರೆ, ನೀವು ಮುಂದುವರಿಸಿ. ಕಮಲಾನಾಮ್ನ್ಯಃ ಸಕಲದೋಷಪೀಡಪರಿಹಾರತ್ಯನ ಶುಭನಕ್ಷತ್ರ ಶುಭಕರ್ಣ ಯಮಪರವಿಶೇಷ ವಿಶಿಷ್ಟಾಯ ಮಸ್ಯಾಂ ಶುಭದಿನೆ ಶ್ರೀ ಬಹುದಾಗ್ನೇಯ ಭಗವತ್ಕೈಂಕರ್ಯ ರೂಪಂ ಶ್ರೀ ಪರಮೇಶ್ವರ ಪ್ರೀತಂ ಮಹಾಗಣಪತಿ ಆದಿತ್ಯ ನವಗ್ರಹದೋಷಪೀಡಪರಿಹಾರತ್ಯನ ಯಜಮಾನಸ್ಯ ಯಜಮಾನ್ಯಃ. ನಿಂಗೆ ನೀನು ಹೋಗಿ ತಾತ ಹೆಂಗೆ ಕಷಾಯ ಮಾಡ್ಕೊಂಬರ್ತೀಯ, ಮಸಾಲೆ ಎಲ್ಲ ಕುಟ್ಬೇಕು. ಸರಿ ಕಮಲಿ. ಅಮ್ಮ, ಪೂಜೆ ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಗುಡ್ ನ್ಯೂಸ್ ಸಿಕ್ತಮ್ಮ. ಗುಡ್ ನ್ಯೂಸಾ? ಏನಿದು ಚಂದ್ರು? ಅಮ್ಮ, ನಮ್ಮ ಮನೆಗೆ ಬಂದು ಕಮಲಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ತಪ್ಪಿಸ್ಕೊಂಡಿದ್ನಲ್ಲ, ಅವನು ಪೊಲೀಸ್ ಕೈಲಿ ಸಿಕ್ಕಾಕೊಂಡಿದ್ದಾನೆ. ಅಮ್ಮ, ನನಗೊಂದು ಸಿಗ್ತಾನ ಇಲ್ವೋ ಅನ್ನೋ ಯೋಚನೆ ಇತ್ತು. ಆದ್ರೆ ಪೊಲೀಸ್ ಅವರು ತುಂಬಾನೇ ಸ್ಮಾರ್ಟ್ ಆಗಿ ಹುಡುಕಿದ್ದಾರೆ. ಅವನನ್ನು ಅರೆಸ್ಟ್ ಮಾಡಿ ಅವನಿಂದ ಹೇಗೆ ಬಾಯ್ ಬಿಡ್ಸೋದು ನಮ್ಗೆ ಗೊತ್ತು ಅಂತ ಹೇಳಿದಾರಮ್ಮ. ಆ ದೇವರು ನಮ್ಮ ಕೈ ಬಿಡಲ್ಲ ಚಂದ್ರು. ಅವನು ಯಾರ ಕಡೆಯವನು ಅಂತ ಗೊತ್ತಾದ್ರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಮಾಮ್, ಅವನು ಯಾವನು ಹಿಟ್ ಮ್ಯಾನ್ ಯಾರ ಕೈಗೂ ಸಿಕ್ಕಾಕೊಳ್ಳಲ್ಲ ಅಂತ ಅಮ್ಮಮ್ಮ ಅಷ್ಟು ಬಿಲ್ಡಪ್ ಕೊಡ್ತಿದ್ರು. ಈಗ ನೋಡಿದ್ರೆ ಡ್ಯಾಡಿ ಹೀಗಂತಿದ್ದಾರೆ. SI ನನ್ನ ಫ್ರೆಂಡೇ ಆಗಿರೋದ್ರಿಂದ ಭಯ ಪಡೋವಂಥದ್ದು ಏನಿಲ್ಲಮ್ಮ. ಕೊಲೆಗಾರ ಯಾರು, ಅವನ ಉದ್ದೇಶ ಏನು, ಅವನು ಯಾಕೆ ನಮ್ಮನೆಗೆ ಬಂದು ಕಮಲಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಎಲ್ಲ ಗೊತ್ತಾಗುತ್ತಮ್ಮ. ಮುಖ್ಯವಾಗಿ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತಮ್ಮ. ಮಾಮ್, ನಾ ಸತ್ವಿ. ಡ್ಯಾಡ್ ಇಷ್ಟೆಲ್ಲ ಹೇಳ್ತಿದಾರಂದ್ರೆ ಇನ್ನೇನು ಹಾಫ್ ಅನ್ ಅವರಲ್ಲಿ ಅವ್ನು ನಮ್ಮ ಡೀಟೇಲ್ಸ್ ಎಲ್ಲ ಹೇಳಿ ನನ್ನನ್ನು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ನೋಡ್ತಾ ಇರಿ. ಜಸ್ಟ್ ಶಟ್ ಅಪ್ ಬೇಬಿ. ಹಾಗೇನೂ ಆಗಲ್ಲ. ಯಾಕಾಗಲ್ಲ ಮಾಮ್? ಹಾಂ, ಇದೆಲ್ಲ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಾ? ಈಗ ಆಗ್ತಿದೆಯಲ್ಲ, ಅದು ಹಾಗೆ ಆಗುತ್ತೆ. ಬೇಬಿ, ಕಾಮ್ ಡೌನ್ ಪ್ಲೀಸ್. ನಿನ್ನ ಮುಖನೇ ನೀನೇನೋ ತಪ್ಪು ಮಾಡಿದೆ ಅಂತ ತೋರಿಸ್ಕೊಟ್ಬಿಡುತ್ತೆ. ಜಸ್ಟ್ ಕಾಮ್ ಡೌನ್. ಪರಿಮಳ ಪುಷ್ಪಾಣಿಂ ಸಮರ್ಪಯಾಮಿ. ಅಮ್ಮ, ಈ ಪೂಜೆ ಸಂಪೂರ್ಣ ಆಗಬೇಕಂದ್ರೆ
ಪಕ್ಕದಲ್ಲಿರ್ತಕ್ಕಂಥ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ನವಗ್ರಹಕ್ಕೆ ಕುಂಕುಮ ಪೂಜೆ ಮಾಡಿದ್ರೆ ಎಲ್ಲ ದೋಷ ನಿವಾರಣೆ ಆಗುತ್ತಮ್ಮ. ಸರಿ ಗುರುಗಳೇ, ಹಾಗೆ ಮಾಡ್ತೇನೆ. ನಡಿ, ಎಲ್ಲಿಗೆ ಮಾಮ್? ಬಾ ನನ್ನ ಜೊತೆ. ಏನು ಮೇಡಮ್, ಫೋನ್ ಮಾಡ್ಬೇಕಾ? ಹ್ಞೂ ಕಣಪ್ಪ, ಎಲ್ಲೂ ಫೋನ್ ಅಂಗಡಿನೇ ಕಾಣ್ತಾ ಇಲ್ಲ. ತಗೊಳ್ಳಿ ಮಾಡಿ. ಹಲೋ, ಯಾರು? ರಿಸಿಯಪ್ಪ, ನಾನು ಕಮಲಿಯವ್ರ ಅವ್ವ ಮಾತಾಡ್ತಾ ಇರೋದು. ಮಂಗ್ಲಮ್ಮ, ಎಂತ ಸರ್ಪ್ರೈಸ್ ಇದು? ಹೇಗಿದ್ದೀರಾ? ನಾನು ಸಂದಾಗಿವ್ನಿ ಕಣಪ್ಪ. ಕಮಲಿ ಕಮಲಿ ಹೆಂಗವಳೆ? ನೀವು ಅವಳ ನೋಡಿದ್ರಾ? ಅವಳಿಗೇನು ಆಗಿಲ್ಲ ತಾನಯ್ಯ? ಅವ್ರಿಗೇನಂತೆ, ಆರಾಮಾಗೇ ಇದ್ದಾರೆ. ನಿನ್ನೆ ತಾನೇ ಮೀಟ್ ಆಗಿದ್ದೆ. ನಿಮ್ಮನ್ನ ತುಂಬಾ ನೆನ್ಸ್ಕೊಂತಾ ಇರ್ತಾರೆ. ಅಟ್ ಸಾಕು ಕಣಪ್ಪ, ನನಗೆ ಕಮಲಿದೇ ಚಿಂತೆ ಆಗೋಗಿತ್ತು. ಅದಕ್ಕೆ ನಾನು ಬಿರ್ನೆ ಬಸ್ ಹತ್ಬಿಟ್ಟು ಊರಿಗೆ ಹಲೋ ಹಲೋ ಮಂಗ್ಲಮ್ಮ, ಕೇಳಿಸ್ತಿದ್ಯಾ? ನೀನು ನಾನು ಮತ್ತೆ ಮೀಟ್ ಆಗ್ತಾ ಇದ್ದೀವಿ ಡಿಯರ್ ಗೌರಿ. ಓಕೆ, ಹೇಗಿದೆಯಮ್ಮ ಗೌರಿ? ಅವ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ್ಲೇ ನಾನು ಅಮ್ಮಮ್ಮಂಗೆ ಹೇಳ್ದೆ, ಡ್ಯಾಡಿನ ತಡೆಯೋದು ಬಿಟ್ಟು ಆ ಹಿಟ್ ಮ್ಯಾನ್ ಹೀಗೆ ಹಾಗೆ ಅವ್ರು ಸಿಕ್ಕಾಕೊಳ್ಳೋದೇ ಇಲ್ಲ, ಸಿಕ್ಕಾಕೊಂಡ್ರು ನಮ್ಮ ಹೆಸರು ಹೇಳಲ್ಲ ಅಂತ ಅಷ್ಟೊಂದು ಬಿಲ್ಡಪ್ ಕೊಟ್ರು. ಈಗ ಎಲ್ಲ ಫ್ಲಾಪ್ ಆಯ್ತು. ಬೇಬಿ ವೇಟ್, ಇನ್ನೂ ಕಾಲ ಮಿಂಚಿಲ್ಲ. ನಾವೇನಾದ್ರೂ ಯೋಚನೆ ಮಾಡೋಣ. ನಾವ್ ಏನ್ ಯೋಚನೆ ಮಾಡೋದು? ಅಮ್ಮಮ್ಮ ಇರ್ಬೇಕಿತ್ತು. ನಾನು ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಅವ್ರು ಪಿಕ್ ಮಾಡ್ತಿಲ್ಲ. ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಸಿಚುವೇಶನ್ನ ಕಂಟ್ರೋಲ್ಗೆ ತರ್ತಿದ್ರು. ಆ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಲಂಚ ಕೊಟ್ಟು ಇದನ್ನೆಲ್ಲ ಸರಿ ಮಾಡ್ತಿದ್ರು. ಬಟ್ ನಾವು ಇದಕ್ಕೆಲ್ಲ ಕಾರಣ ನಾವೇ ಅಂತ ಡ್ಯಾಡ್ಗೆ ಏನಾದರೂ ಗೊತ್ತಾದ್ರೆ, ಓ ಮೈ ಗಾಡ್ ಮಾಮ್, ನಾವು ಈ ಮನೇಲಿ ಇರ್ತೀವಿ ಅಂತೀರಾ? ಓ ಮೈ ಗಾಡ್, ಯಾಕೆ ಹೀಗಾಡ್ತಿದ್ಯಾ ನೀನು? ಏನು ನಿನ್ ಪ್ರಕಾರ ಏನು? ನಿಮ್ಮ ಅಮ್ಮಮ್ಮ ಮಾತ್ರ ಎಲ್ಲಾನು ಕಂಟ್ರೋಲ್ ಮಾಡ್ತಾರೆ, ನಿಮ್ಮಮ್ಮ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತನಾ? ಎಕ್ಸಾಕ್ಟ್ಲಿ, ಅದು ನಿಜಾನೇ ತಾನೇ. ಈಗ ನಾವ್ ಎಷ್ಟೇ ಯೋಚನೆ ಮಾಡಿದ್ರು ವಿದೌಟ್ ಅಮ್ಮಮ್ಮ ನಾವ್ ಏನಾದ್ರೂ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ. ಮಾಡ್ಬೋದು. ನಡಿ ನನ್ ಜೊತೆ. ಈಗ ಎಲ್ಲಿಗೆ? ನಿನ್ ಮಾಮ್ ಎಂಥವಳು ಅಂತ ನಿನಗೆ ಗೊತ್ತು ಮಾಡೋದಕ್ಕೆ. ಮಾಮ್, ಯಾರಿಗೆ ಕಾಲ್ ಮಾಡ್ತಿದ್ದೀರಾ? ಅಮ್ಮಮ್ಮಂಗ? ಹಿಯರ್, ಟೇಕ್ ಮೈ ಫೋನ್. ನೋ, ಅಮ್ಮಮ್ಮನ್ಗಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ಗೆ. ವಾಟ್? ಓ ಮೈ ಗಾಡ್ ಮಾಮ್, ಕೋಳಿನೇ ಕಬಾಬ್ ಪೌಡರ್ಗೆ ಬಿದ್ದಂಗಾಯ್ತು. ಅವ್ರಿಗೆ ಕಾಲ್ ಮಾಡ್ತಿದ್ದೀರಾ? ಹಲೋ, ನಮಸ್ಕಾರ. ಇನ್ಸ್ಪೆಕ್ಟರ್ ಇದ್ದಾರಾ? ಓ, ನಮಸ್ಕಾರ ಸರ್. ನಾನು ಅನ್ನಪೂರ್ಣ ಮಹಾಜನ್ ಮಾತಾಡ್ತಿರೋದು. ಏನಿಲ್ಲ, ನನ್ನ ಮಗ ಚಂದ್ರು ಮನೇಲಿ ನಡೆದಿರೋದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ಹಾಂ, ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತಲ್ಲ. ಹೌದು ಸರ್, ನಾನೇ ಮಾತಾಡ್ತಿರೋದು. ಅದು ಅವನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋಬೇಕಾಗಿತ್ತು. ಇಲ್ಲ ಸರ್, ನನ್ನ ಮಗ
ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಓಡಾಡೋದು ನನಗಿಷ್ಟ ಆಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮಗನ ಮಾನಸಿಕ ಪರಿಸ್ಥಿತಿ ನನಗೆ ತುಂಬ ಮುಖ್ಯ. ಹಾಗಲ್ಲ ಸರ್, ಯಾರಿಗೂ ಏನೂ ಪ್ರಾಣಾಪಾಯ ಆಗಿಲ್ವಲ್ಲ. ಹಾಗಾಗಿ ನೀವೇ ಚಂದ್ರಿಗೆ ಫೋನ್ ಮಾಡಿ ಆ ವ್ಯಕ್ತಿ ಕಳ್ತನಕ್ಕೆ ಬಂದಿದ್ದ ಅಂತ ಹೇಳಿಬಿಡಿ ಸರ್. ಈಗಾಗಲೇ ನಮ್ಮ ಮನೇಲಿ ಸಾಕಷ್ಟು ತೊಂದರೆಗಳಿವೆ, ಇದು ಆ್ಯಡ್ ಮಾಡೋದು ಬೇಡ ಅಂತ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಯ್ ಬೇಬಿ. ಮಾಮ್, ಸೀರಿಯಸ್ಲಿ ಆ ಇನ್ಸ್ಪೆಕ್ಟರ್ ನೀವು ಹೇಳಿದ್ನ ನಂಬಿಟ್ನಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್ ಬೇಬಿ. ಏನು ಹೇಳ್ತಾ ಇದ್ದೀರಾ? ಅವನು ಕೊಲೆ ಮಾಡಕ್ಕೆ ಬಂದಿದ್ದು. ಹೌ ಕ್ಯಾನ್ ಇಟ್ ಬಿ ಜಸ್ಟ್ ರಾಬ್ರಿ? ಕಳ್ತನ ಮಾಡಕ್ಕೆ ಬಂದಿದ್ದ ಅಂತಿದ್ದೀರಲ್ಲ. ಎನಿವೇಸ್, ಥ್ಯಾಂಕ್ ಯು. ವಾವ್ 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 ವಾವ್. ಮಾಮ್, ಯು ಆರ್ ಅನ್ ಅಮೇಜಿಂಗ್ ಜೀನಿಯಸ್. ಇಷ್ಟು ವರ್ಷಕ್ಕೆ ಇವತ್ತೇ ನಾನು ನಿಮ್ಮನ್ನ ಈ ಥರ ನೋಡ್ತಿರೋದು. ಬೇಬಿ, ಒಂದೇ ಒಂದು ಫೋನ್ ಕಾಲ್ ಇಡೀ ಕೇಸನ್ನೇ ಬದಲಾಯಿಸ್ಬಿಡ್ತು. ಅದು ಅನ್ನಪೂರ್ಣ ಮಹಾಜನ್ ಹೆಸರಿಗಿರೋ ತಾಕತ್ತು. ಬೇಬಿ, ಬದುಕಿದ್ರೆ ಹಾಗೆ ಬದುಕಬೇಕು ನೋಡು. ಎಸ್ ಮಾಮ್, ಐ ಅಗ್ರಿ. ಎಲ್ಲ ಸಿಚುವೇಶನ್ಸ್ಗೂ ಅಮ್ಮಮ್ಮನೇ ಏನು ಬೇಕಾಗಿಲ್ಲ. ಸುಂದರ ಕಣ ನೀನು. ಸರ್, ನೀವಾ? ಅಯ್ಯೋ, ನಾನು ಏನು ಮಾಡಿದೆ ಅಂತ ಹಂಗೆ ಕಿರಿಚ್ಕೊಂಡ್ರಿ ಕಮಲಿ ಅವರೇ? ಸದ್ಯಕ್ಕೆ ಜನ ಯಾರೂ ಇಲ್ಲ ಅಂದಿದ್ರೆ ನಾನೇನೋ ಮಾಡಿದೆ ಅಂದ್ಕೊಂಡು 4 ತತ್ಕಿದ್ರೂ ಆಶ್ಚರ್ಯ ಇಲ್ಲ. ಅಯ್ಯೋ, ನೀವ್ಯಾಕೆ ಸರ್ ಐಸ್ ಪೈಸ್ ಆಡ್ದಾಗೆ ಡಬ್ಬ ಹೊಡಿಯೋರಂಗೆ ಹಿಂಗೆ ಬಂದು ನಿಂತ್ಕೊಂಡಿದ್ದೀರಾ? ನೋಡಿ, ನನ್ನ ಹೃದಯ ಎಷ್ಟು ಜೋರಾಗಿ ಹೊಡ್ಕತೈತೆ. ಏನಂದ್ರಿ? ನನ್ನ ಹೃದಯ ನಿಮ್ಮನ್ನು ನೋಡಿ ಜೋರಾಗಿ ಬಡ್ಕತೈತೆ ಅಂದೆ.